ಸಂಸದೆಯಾಗಿ ಮತ್ತೊಮ್ಮೆ ಫೆಲೆಸ್ತೀನ್ ಪರ ಬೆಂಬಲ ಸೂಚಿಸಿದ ಪ್ರಿಯಾಂಕಾ ವಾದ್ರಾ. ಫೆಲೆಸ್ತೀನ್ ಹೆಸರು ಲಾಂಛನಗಳಿರುವ ಬ್ಯಾಗ್ ಹಾಕಿಕೊಂಡು ಸಂಸತ್ತಿಗೆ ಬಂದ ವಯನಾಡ್ ಸಂಸದೆ. ಕಾಂಗ್ರೆಸ್ ಸಂಸದೆಯ ನಡೆಗೆ ಮೆಚ್ಚುಗೆ, ಜೊತೆಗೆ ಫೆಲೆಸ್ತೀನ್ ಪರ ಪ್ರದರ್ಶನಕಾರರ ಮೇಲೆ ಕೇಸು ಜಡಿಯುವ ಕಾಂಗ್ರೆಸ್ ರಾಜ್ಯ ಸರ್ಕಾರಗಳ ನಿಲುವಿಗೆ ಜನರಿಂದ ವಿರೋಧ. ವಯನಾಡ್ ಸಂಸದೆ ಹಾಗೂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೋಮವಾರ ಫೆಲೆಸ್ತೀನ್ ಎಂದು ಬರೆದ ಕೈಚೀಲವನ್ನ ಹಾಕಿಕೊಂಡು ಸಂಸತ್ತಿಗೆ ತೆರಳಿದ್ದು, ಆ ಮೂಲಕ ಫೆಲೆಸ್ತೀನ್ ಜನರಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರಿಯಾಂಕಾ ಅವರ ಚೀಲವು ಇಂಗ್ಲಿಷ್ನಲ್ಲಿ ಫೆಲೆಸ್ತೀನ್ ಎಂಬ ಪದ ಮತ್ತು ಕಲ್ಲಂಗಡಿ ಸೇರಿದಂತೆ ಫೆಲೆಸ್ತೀನ್ಗೆ ಸಂಬಂಧಿಸಿದ ಸಂಕೇತಗಳನ್ನ ಹೊಂದಿದ್ದು, ಬಲಪಂಥೀಯರ ಕೆಂಗಣ್ಣಿಗೂ ಗುರಿಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿಯು ಇದು ಮುಸ್ಲಿಮರನ್ನ ಮೆಚ್ಚಿಸುವ ಕ್ರಮ ಎಂದು ಪ್ರಿಯಾಂಕಾ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ. ಪ್ರಿಯಾಂಕಾ ವಾದ್ರಾ ತಮ್ಮ ಚೀಲವನ್ನ ತೋರಿಸುತ್ತಿರುವ ಚಿತ್ರವನ್ನ ಹಂಚಿಕೊಂಡಿರುವ ಕಾಂಗ್ರೆಸ್ ವಕ್ತಾರೆ ಡಾಕ್ಟರ್ ಶಮಾ ಮೊಹಮ್ಮದ್ ಅವರು, ಪ್ರಿಯಾಂಕಾ ಗಾಂಧಿ ಅವರು ತಮ್ಮ ಬೆಂಬಲವನ್ನ ಸಂಕೇತಿಸುವ ವಿಶೇಷ ಚೀಲವನ್ನ ಹೊತ್ತುಕೊಂಡು ಫೆಲೆಸ್ತೀನ್ ಜೊತೆ ತಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ. ಇದು ಕರುಣೆ, ನ್ಯಾಯ ಮತ್ತು ಮಾನವೀಯತೆಯ ಬದ್ಧತೆಯ ಸೂಚಕ. ಜಿನೀವಾ ಸಮಾವೇಶದ ಒಪ್ಪಂದವನ್ನ ಯಾರೂ ಉಲ್ಲಂಘಿಸಲು ಸಾಧ್ಯವಿಲ್ಲ ಎಂಬುದು ಮತ್ತೊಮ್ಮೆ ಸ್ಪಷ್ಟವಾಗಿದೆ ಎಂದು ಬರೆದಿದ್ದಾರೆ. ಗಾಜಾದ ಮೇಲಿನ ಇಸ್ರೇಲ್ನ ದಮನಕಾರಿ ಆಕ್ರಮಣದ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿರುವ ಪ್ರಿಯಾಂಕಾ ಗಾಂಧಿ ಅವರು ಫೆಲೆಸ್ತೀನಿಯರಿಗೆ ಈ ಹಿಂದೆಯೂ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಜೂನ್ನಲ್ಲಿ ಪ್ರಿಯಾಂಕಾ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನ ಟೀಕಿಸುತ್ತಾ ಇಸ್ರೇಲ್ ಸರ್ಕಾರವು ಗಾಜಾದಲ್ಲಿ ನಡೆಸುತ್ತಿರೋದು ಜನಾಂಗೀಯ ಹತ್ಯೆ ಎಂದು ಹೇಳಿದ್ದರು. ಅಲ್ಲದೆ ಬೆಂಜಮಿನ್ ಸರ್ಕಾರವನ್ನ ಅನಾಗರಿಕ ಎಂದು ಕರೆದಿದ್ದರು. ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಯುದ್ಧವನ್ನ ನೆತನ್ಯಾಹು ಸಮರ್ಥಿಸಿಕೊಂಡ ಬೆನ್ನಲ್ಲೇ ಇಸ್ರೇಲ್ ನಡೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದ ಪ್ರಿಯಾಂಕಾ, ಇಸ್ರೇಲ್ ಸರ್ಕಾರದ ನರಮೇಧ ಕ್ರಮಗಳನ್ನ ಖಂಡಿಸೋದು ಮತ್ತು ಅವುಗಳನ್ನ ನಿಲ್ಲಿಸುವಂತೆ ಒತ್ತಾಯಿಸೋದು ದ್ವೇಷ ಮತ್ತು ಹಿಂಸೆಯಲ್ಲಿ ನಂಬಿಕೆಯಿಲ್ಲದ ಎಲ್ಲಾ ಇಸ್ರೇಲಿ ನಾಗರಿಕರು ಸೇರಿದಂತೆ ಪ್ರತಿಯೊಬ್ಬ ಸರಿಯಾದ ಚಿಂತನೆಯ ವ್ಯಕ್ತಿಯ ನೈತಿಕ ಜವಾಬ್ದಾರಿ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಮತ್ತು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ, ಗಾಂಧಿ ಕುಟುಂಬದ ಸದಸ್ಯರ ವಿಷಯದಲ್ಲಿ ಇದು ಹೊಸದೇನಲ್ಲ. ನೆಹರು ಅವರಿಂದ ಹಿಡಿದು ಪ್ರಿಯಾಂಕಾ ವಾದ್ರಾ ವರೆಗೆ ಗಾಂಧಿ ಕುಟುಂಬದ ಸದಸ್ಯರು ಓಲೈಕೆಯ ಚೀಲದೊಂದಿಗೆ ತಿರುಗಾಡುತ್ತಾರೆ. ಅವರು ಎಂದಿಗೂ ದೇಶಭಕ್ತಿಯ ಚೀಲವನ್ನ ಹೆಗಲ ಮೇಲೆ ಹೊತ್ತುಕೊಂಡಿಲ್ಲ. ಇದೇ ಅವರ ಸೋಲುಗಳಿಗೆ ಕಾರಣ ಎಂದು ಹೇಳಿದ್ದಾರೆ. ಫೆಲೆಸ್ತೀನ್ ಹೆಸರಿನ ಚೀಲ ಹಿಡಿದು ಇಸ್ರೇಲ್ ಆಕ್ರಮಣಕ್ಕೆ ತುತ್ತಾದ ದೇಶಕ್ಕೆ ಬೆಂಬಲ ಸೂಚಿಸಿರುವ ಪ್ರಿಯಾಂಕಾ ಅವರ ನಡೆ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿರುವ ನಡುವೆಯೇ ಫೆಲೆಸ್ತೀನ್ ಪರ ಪ್ರದರ್ಶನ ನಡೆಸುವವರ ಮೇಲೆ ಪ್ರಕರಣ ದಾಖಲಿಸುವ ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ ವಿರೋಧವೂ ವ್ಯಕ್ತವಾಗಿದೆ. ಒಂದ್ ಕಡೆ ಪ್ರಿಯಾಂಕಾ ಗಾಂಧಿ ಫೆಲೆಸ್ತೀನ್ ಪರ ಮಾತನಾಡ್ತಾರೆ, ಇನ್ನೊಂದೆಡೆ ಕಾಂಗ್ರೆಸ್ ಸರ್ಕಾರ ಫೆಲೆಸ್ತೀನ್ ಪರ ಶಾಂತಿಯುತ ಪ್ರದರ್ಶನ ನಡೆಸುವವರ ಮೇಲೆ ಕೇಸು ಜಡಿಯುತ್ತದೆ ಎಂದು ಕರ್ನಾಟಕ ಸರ್ಕಾರದ ನಿಲುವನ್ನ ಖಂಡಿಸುತ್ತಾ ಸಾಮಾಜಿಕ ಹೋರಾಟಗಾರರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.